ಅತಿಯಾದ ಮಾತುಗಳು ಒಳ್ಳೆಯದಲ್ಲ. ನೀನು ನನ್ನ ಜಮೀನ ಬದುವಿನ ಕಿಮ್ಮತ್ತು ನನ್ನೆದುರಿಗೆ ನಿಂತು ಮಾತನಾಡ್ತೀಯ. ಜಾಡಿಸಿ ಒದ್ದನಂದರ ನನ್ನ ಅರಮನೆ ಕಂಪನ ಏನೋ ಕತ್ತೆ ಅಂತೆ ಒದರಿ ಹೋಗುತ್ತಾನೆಂದು ಸುಮ್ಮನಿದ್ದಾರೆ. ನನಗೆ ತೋರಿಸಿದ ಮಾತುಗಳನ್ನಾಡ್ತೀಯ. ಸರಿಯಾ ಮರಿಯಾ ಏನಾಗ್ತಿಲ್ಲ ಈ ನಾಯಿಯನ್ನು ಕೊಂಬಕ್ಕೆ ಈ ಚಂದ್ರದು ಬಹಳ ಸೊಕ್ಕ ಇದ್ರಿ. ಈಗ ಕೋಸಲೆ ನೂರಾರು ಕುರಿಗಳುಂಡ ನಿನ್ನ ದೇವರ ಪವರನ್ನು ಮತ್ತೇನಾದ್ರೂ ಮೀಸಿಗೆ ಆಡಿದರೆ ನಿನ್ನ ಮೀಸಿ ಮಣ್ಣಾಗುವವರೆಗೆ ನಮ್ಮ ಆಳುಗುಟ್ಟು ಓದಿಸಬೇಕಾಗುತ್ತೆ. ಯಾಚರ ಎಲ್ಲೋ ಮೂರ್ಖ ಸಿಕಾಮಳಿಗಳೇ, ನನ್ನನ್ನು ಕಟ್ಟಿ ಹಾಕಿದ್ದೇನೆಂದು ನಿಗದಾಡಬಾರದು. ನಿಮ್ಮಂತ ಕಾಮಕ ರಾವಣರುಗಳಿಗೆ ನೀತಿ ಧರ್ಮದ ಪಾಠ ಬೋಧಿಸಲು ಬರ್ತಾ ಇದ್ದಾನೆ. ನಮ್ಮೂರ ಕಾಯುವ ಜಗದೇಕ ವೀರ, ಹಿಂಡು ಹುಲಿಗಳನ್ನು ಬೇಟೆಯಾಡುವ ಗಂಡು, ಸೂರ್ಯ. ಯಾವ ಸೂರ್ಯ? ಸೂರ್ಯನಂತವರು ದಿವಸ ನಮ್ಮ ಅರಮನೆಯಲ್ಲಿ ಬಂದು ಕಸ ಹೊಡೆದು ಹೋಗ್ತಾರ. ಸೂರ್ಯ ಹೆಂಗೆಲ್ಲ ನಾವು ನೋಡ್ತೀವಿ. ಬರ್ತಾನೆ ನಿಮ್ಮಂತ ಬಂಡ ಧನಿಕರ ಹೊಲ ಕಟ್ಟಿನ ವಾರಗಳನ್ನು ಬಯಲಿಗೆ ಎಳೆದು ಅರಿತು ನಡೆದರೆ ಸ್ವರ್ಗ, ಮರೆತು ನಡೆದರೆ ನರಕ. ನಿಮ್ಮಂತ ತಾಯಿ ನಂಟರಿಗೆ ನರಕ ತೋರಿಸಲು ಬರ್ತಾ ಇದ್ದಾರೆ. ಅವರ ಬಾಳಿಗೆ ಬೆಳಕು ಕೊಡುವ ಸೂರ್ಯ. ಆ ಸೂರ್ಯ ಏನು ವೀರ ಸಂಗೊಳ್ಳಿ ರಾಯಣ್ಣನ ವಂಶದವನೇ. ಇಲ್ಲ, ವಾಲ್ಮೀಕಿ ಕುಲದಲ್ಲಿ ಜನಿಸಿದ ವೀರ ಸಿಂಧೂರ ಲಕ್ಷಣ ವಂಶದವನೇ. ಕಂಠಗೌಡ ನಾ ಎನ್ನುವರ ಅರಮನೆಗೆ ಕಾಲಿಟ್ಟವರ ಎಣ ಮಲಗಿಸುವ ಕಾಣುವ ಸೂರ್ಯನ ದೇಹವನ್ನು ಈ ನನ್ನ ಬಂದೂಕಿನಿಂದ ಶೂಟ್ ಮಾಡಿ ಬಚ್ಚ ನನ್ನ ಅರಮನೆಯ ಅಂಗಳದಲ್ಲಿ ಊತಾಕಿ ಬಿಡ್ತಾನೆ. ಈ ಮೈಯೆಲ್ಲ ವಿಷದ ವರ್ಗವನ್ನು ತುಂಬಿಕೊಂಡ ವಿಷ ಕಂಠಗೌಡ. ಗೆಳೆಯ, ಆ ಸೂರ್ಯ ಅಷ್ಟೇ ಅಲ್ಲ, ಅವನಂತ ಸಾವಿರಾರು ವೀರರು ಬಂದರು. ಅಡ್ಡ ತಿಡ್ಡಿ ಸೀಳಿ ಅವರ ಆಶೆ ರಕ್ತವನ್ನು ನೀರಿನಂತೆ ಘಟಘಟನ ಕುಡಿಯುವ ನರರಾಕ್ಷಸರು ನಾವು. ಈ ಜೋಡಿ ಸಿಂಹಗಳ ಮುಂದೆ ಆ ಸೂರ್ಯನ ಶಕ್ತಿ ಯಾವ ಲೆಕ್ಕ?
ಕುಲದ ವಿಷಕಂಠ ಗೌಡರಿಗೆ ಬಾಸುರ ಬಾ ಏನೋ ಈ ನಿನ್ನ ಗೆಳೆಯ ಸೂರ್ಯ ಅಂತವನು ಇಂಥವನು ಸಂಗೊಳ್ಳಿ ರಾಯಣ್ಣ ವೀರ ಸಿಂಧೂರ ಲಕ್ಷ್ಮಣ ಎಂದು ನನ್ನ ಮುಂದೆ ಇಲ್ಲಿವರೆಗೂ ಜಂಬ ಕೊಚ್ಚಿಕೊಂಡ. ಆದರೆ ನೀನು ಈಗ ನೋಡಿದರೆ ಈ ವಿಷಕಂಠರಿಗೆ ಸಲಾಮ್ ಹೊಡೆದು ಕೈ ಕಟ್ಟಿ ನಿಂತಿರುವಿ ಅಂದರೆ ನಿನಗೆ ನಾನಂದರೆ ಭಯವೇ? ಭಯ ಅನ್ನುವುದು ಈ ಶಾಂತಿಪುರದ ಧರ್ಮವಂತರ ವಂಶದಲ್ಲೇ ಬಂದಿಲ್ಲ, ಬರುವುದೂ ಇಲ್ಲ. ನಿನ್ನನ್ನು ನೋಡಿ ಭಯಪಡಲು ನೀನೇನು ಸಾವಿರಾರು ಎಣಗಳನ್ನು ರಣರಂಗದಲ್ಲಿ ಮಲಗಿಸಿದ ಮೂರ ಲೋಕದ ಗಂಡ ಅರ್ಜುನ ನೀನು ಅಲ್ಲ. ಅವರಲ್ಲೇ ಜಗಳ ಹಚ್ಚಿ ಓದು ನೋಡುವ ನೀನೊಬ್ಬ ಏಡಿ ಗಂಡಿ. ಅಷ್ಟೇ ಅಲ್ಲ, ಸತ್ಯವಂತರ ನರಕ ತಿಂದು ಕೈಲಾಗದರ ಮೇಲೆ ರೌಡಿತನ ಮಾಡುವ ನಿಮ್ಮಂತ ಪರಿವಾರದ ದುಷ್ಟ ಧನಿಕರನ್ನು ದಮನ ಮಾಡಲು ಹುಟ್ಟಿ ಬಂದಿದ್ದಾನೆ ಈ ಸೂರ್ಯ. ಧನಿಕರ ದಮನ? ನಮ್ಮಂತ ಧನಿಕರನ್ನು ದಮನ ಮಾಡಲು ಇಲ್ಲಿಯೇ ಜನ್ಮ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ಸೂರ್ಯ, ಕೈಯಲ್ಲಿ ಕಂಡುಕೊಂಡು ಹಿಡಿದು ಮಾತ್ರಕ್ಕೆ ನಮ್ಮಂತವನ್ನು ಎದುರಿಸಲು ಬಂದರೆ ಆಗಿನ ತಗಡಿನ ಬಟ್ಲಿಗೆ ಬಗ್ಗುವರಲ್ಲ ಈ ಧನವಂತರ. ಧರ್ಮವಂತರ ರೈತರ ಪರ ವಹಿಸಿ ನಮ್ಮೊಂದಿಗೆ ಹೋರಾಟಕ್ಕೆ ಬಂದಿಯಲ್ಲ, ನೀವೇನು ಜನಗಳ ನೀಡಿದೆ? ದೊಡ್ಡವರ ತಡ್ಡಿ ಕಾಯೋ ಸೇವಕನೇ. ರೈತರು ಲೀಡರು ನಾನಲ್ಲ. ಹಗಲು ರಾತ್ರಿ ಭೂಮಿಯಲ್ಲಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಕಾಯೋಗಿ ಮತ್ತು ನಿಮ್ಮಂತ ದೊಡ್ಡವರು ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಬಡವರನ್ನು ಈ ಸಮಾಜದಲ್ಲಿ ಧರ್ಮ ಸತ್ಯದಿಂದ ನಡೆಯುವ ಮಾನವರನ್ನು ಕಸಕ್ಕಿಂತ ಕೀಳಾಗಿ ಕಾಣುವ ನಿಮ್ಮಂತ ಬಂಡ ಧನಿಕರಿಗೆ ಪಕ್ಕದ ಬಂಡನಾಗಿ ನಿಮಗೆ ತಕ್ಕ ಪಾಠ ಕಲಿಸಲು ಹಠ ಹುಲಿ ಆಗಿ ಬಂದಿದ್ದೇನೆ. ನಾಲ್ಕು ಕಾಸು ರೈತರ ಬಡವರ ಧರ್ಮವಂತರ ಮುಖದ ಮೇಲೆ ಬಿಸಾಕಿದರೆ ಸಾಕು. ವೀರನ ಮಂತರು ಹೇಳಿದಂತೆ ನನ್ನ ಅರಮನೆಯ ಮುಂದೆ ನಾಯಕ ಸುತ್ತಾಡುತ್ತಿರುವಾಗ ಈಗಿನಂತ ಆಟ ಕೊಟ್ಟ ಹುಲಿ ನನ್ನದೇ ಕಿತ್ತಿ ಬರಕಾಗುವುದಿಲ್ಲ. ಸುಧಾ, ನಮ್ಮ ಮುಂದೆ ಕಿಚ್ಚಾಡಿ ಕೊಟ್ಟರು ನೀನು ಹೋಮ ಮಾಡಿದಂತೆ ಸುಮ್ಮನೆ ಇಲ್ಲಿಂದ ಕಾಲು ಇಲ್ಲ ಅಂದರೆ ನಿನ್ನ ಗೆಳೆಯನಿಗೆ ಬಂದ ದತ್ತಿ ನೀವು ಬರಬೇಕಾಗುತ್ತೆ. ನನಗೆ ಎತ್ತರ ಹೇಳುವ ನಿಮ್ಮಂತ ಕೊಬ್ಬಿನ ಧನಿಕರಿಗೆ ಹುಚ್ಚು ಬಿಡಿಸಿ ಕಟ್ಟುವುದು ಹೇಗೆ ಅನ್ನೋದು ನನಗೆ ಗೊತ್ತು. ಧರ್ಮವಂತರ ಸತ್ಯವಂತರ ಮೇಲೆ ದೌರ್ಜನ್ಯ ನಡೆಸಿ ಲಂಗು ಲಗಮಿಲ್ಲದೆ
ಕೆಂಪು ಕುರ್ತಿಯ ಬ್ರಿಟಿಷರಂತೆ ದರ್ಬಾರ ನಡೆಸುತ್ತಿರುವ ನಿಮ್ಮಂತ ನಿಮಗೆ ತಕ್ಕ ಪಾಠ ಕಲಿಸಲು ನಿಮಗೆ ಇಷ್ಟೊಂದು ಪಗುರು ಇದೆ ಅಂದರೆ ಹೆಗಲ ಮೇಲೆ ಹಸಿರು ವಸ್ತ್ರ ಧರಿಸಿ ಭೂಮಿಯಲ್ಲೇ ಮೈ ಬಗ್ಗಿಸಿ ದುಡಿದು ಜವಾರಿ ಜೋಳದ ರೊಟ್ಟಿ ಸಂಗತಿ ಹಾಲುಂಡು ಗಳ್ಳಿ ಮನೆಯಲ್ಲೇ ಕುಸ್ತಿ ಆಡಿದ ಈ ನೇಗಿಲ ಯೋಗಿ ಮಗನಿಗೆ ಎಷ್ಟು ಪಗುರು ಇರಬಹುದು ನೋಡು. ವಿಷಕಂಠ ಕಟ್ಟಿ ಹಾಕಿದ ನನ್ನ ಗೆಳೆಯನನ್ನು ನಾನೇ ಬಿಡಿಸಿಕೊಂಡು ಹೋಗುತ್ತೀನಿ. ನೀವು ಸೂರರ ರಕ್ತಕ್ಕೆ ಹುಟ್ಟಿದ್ದರೆ ನನ್ನನ್ನು ತಡೀರಿ. ನಿಂತ್ಕೋ, ತಪ್ಪು ಮಾಡ್ತಾ ಇದೀಯಾ. ಕಣ್ಣು ಮೇಲೆಲ್ಲ ಸೇಡು ದೋಷ ತುಂಬಿಕೊಂಡಿರುವ ಈ ಕಾಯಿನ ಸರ್ಪೋಳಿಗೆ ತರ್ಸಾತಿದ್ಯಾ? ಎರಡಪ್ಪ ಸ್ವಲ್ಪ ನಿಂತ್ರಿ. ಈ ಸೂರ್ಯ ಒಂದ್ ನಮನಿ ಸುನಾಮಿ ಇದ್ದಂಗ. ಆ ಸುನಾಮಿನ ತಡೆದು ಹಾನಿಯ ಕಟ್ಟೆಯನ್ನು ಹೊಡಿಬೇಡ್ರಪ್ಪ. ನಮ್ಮ ಸೂರ್ಯ ನೀನು ನಿನ್ನ ಗೆಳೆಯನು ಬಿಚ್ಕೊಂಡು ಕರ್ಕೊಂಡು ಹೋಗಪ್ಪ. ವಿಷಕಂಠ, ಇನ್ನು ಮುಂದೆ ಈ ಸುತ್ತು 40 ಹಳ್ಳಿಗಳಲ್ಲಿ ದುಡ್ಡು ಇದೆ ಎಂದು ದುಡಿದು ತಿನ್ನವರ ಮೇಲೆ ದುರಾಂತರ ನಡೆಸಲು ಮುಂದಾದರೆ ನಿಮ್ಮ ನರಗಳನ್ನು ಈ ಕೊಟ್ಲಿಯಿಂದ ಕತ್ತರಿಸಿ ಹುಷಾರ್. ಹೋಗೋಣ. ಈ ಮುಂದೈತಿ ಮಕ್ಕಳ ಓಯಪ್ಪ ಅಷ್ಟಲ್ಲ, ಇವರ ಪಾಪದ ಕರ್ಮ ಹಿಂದೆ 3 ತಾಸಿನಲ್ಲಿ ತೋರಿಸುತ್ತದೆ. ವಿರಾಟ್ ಇನ್ನು ಅಂತ್ಯ ಅಲ್ಲ, ಆರಂಭ. ಅಂತ್ಯ ಅಲ್ಲ, ಆರಂಭ. ನಿಮ್ಮಿಂದ ನಮಗೆ ಇಲ್ಲದ ಮೆರೆಯುವ ಮಂಗಗಳ ಪುರಕ್ಕೆ ಈ ಕೂಟಕ್ಕೆ ಕೆಂಪುಟ ಕಟ್ಟಿ ಈ ಸುತ್ತು 40 ಹಳ್ಳಿಗಳಲ್ಲಿ ರಾಜಹುಲಿಯಂತೆ ದರ್ಬಾರು ನಡೆಸುವ ಈ ಮಾಸೂರನಿಗೆ ಚಲೆ ಮಾತುಗಳನ್ನು ಹೇಳಿ ನಿನ್ನ ಗೆಳೆಯನನ್ನು ಬಿಡಿಸಿಕೊಂಡು ಹೋದಿ. ಇನ್ನು ಕೆಲವು ದಿನಗಳಲ್ಲಿ ನಿಮ್ಮಿಬ್ಬರ ಅಂತೆಗೆ ಮಾತಾಡುವನು ಬೇರೆ ಯಾರಲ್ಲ. ಈ ವಿಷಕಂಠ ಗೌಡ ಈ ಸಿಕ್ಕಿನ 40 ಹಳ್ಳಿಗಳಲ್ಲಿ ಸರ್ಕಾರ ನಡೆಸುವ ವಿಷಕಂಠ ಎಂಬುದು ಮಾತ್ರ ಬರೆಯಬೇಡ. ಗೆಳೆಯ, ಆ ಮೂಲವನ್ನು ಈ ಪ್ರಪಂಚಕ್ಕೆ ಸುಪುಸುಗಳು ಕತ್ತಿಗೆನ ಗೊತ್ತು ಕಸ್ತೂರಿಯ ಸುವಾಸನೆ ಗಮ್ಮುವಂತೆ
ಅವರಿಬ್ಬರು ದೇಹವನ್ನು ಶಿವನ ಪಾದಕ್ಕೆ ಪಾರ್ಸಲ್ ಮಾಡಿಸದಿದ್ದರೆ ನನ್ನ ಹೆಸರು ವಿರಾಟ್ ನೀನಲ್ಲ. ನಡ್ರಿ ದಣರ ಒಳಗೆ ಹೋಗಿ ಮಸ್ತ್ ಮಜಾ ಮಾಡ ನಡ್ರಿ.